ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪ್ರಚಾರದ ಅಬ್ಬರ ಜೋರಾಗಿದೆ. ಬೆಳ್ಳಂಬೆಳಗ್ಗೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆಯನ್ನು ಮಾಡಿದ್ದಾರೆ. ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅಬ್ಬರದ ಪ್ರಚಾರ. ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದ್ದಾರೆ ಶೆಟ್ಟರ್. ಇನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ಸಾಥನ್ನ ಕೊಟ್ಟಿದ್ದಾರೆ ಅವರಿಗೆ. ನಗರದ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯಲ್ಲಿ ಶೆಟ್ಟರ್ ಪ್ರಚಾರವನ್ನು ಮಾಡಿದರು. ಗ್ರಾಮೀಣ ಭಾಗದ ರೈತರನ್ನ ವ್ಯಾಪಾರಸ್ಥರನ್ನ ಭೇಟಿಯಾಗಿ ಮತ ಹಾಕುವಂತೆ ವಿನಂತಿಯನ್ನು ಮಾಡಿಕೊಂಡರು. ದೇಶ ಅಭಿವೃದ್ಧಿ ಪರ ಜನರು ಒಲವು ತೋರಿಸ್ತಾ ಇದ್ದಾರೆ. ಬಿಜೆಪಿ ಗೆಲುವು ಖಚಿತ ಅಂತ ಜಗದೀಶ್ ಶೆಟ್ಟರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶೆಟ್ಟರ್ ಅವ್ರನ್ನ ಮಾತಾಡ್ಸಿದ್ದಾರೆ, ನೋಡೋಣ. ಬೆಳಗಾವಿ ಲೋಕಸಭೆ ಚುನಾವಣೆ ಕಾವು ರಂಗೇರಿರ್ತಕ್ಕಂಥದ್ದು. ಇನ್ನೇನು ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಏನು ಬಿಜೆಪಿ ಅಭ್ಯರ್ಥಿ ಅಂತ ಜಗದೀಶ್ ಶೆಟ್ಟರ್ ಅವರು ಭರ್ಜರಿ ಮತಭೇಟಿ ನಡೆಸ್ತಾ ಇದ್ದಾರೆ. ಬನ್ನಿ ಮಾತಾಡೋ ಗಮನಿತ ಸ್ವತಃ ಅವರೇ ಇದ್ದಾರೆ. ಸರ್, ಯಾವ ರೀತಿ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ? ವಿಶೇಷವಾಗಿ ಚಾಯ್ ಪೇ ಚರ್ಚೆ ಹೊಸ ಇದೊಂದು ಸುರೇಶ್ ಅಂಗಡಿ ಅವರು ಕಾನ್ಸೆಪ್ಟ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಚಾಯ್ ಪೇ ಚರ್ಚೆ ಪರಿಣಾಮಕಾರಿಯಾಗಿ ಪ್ರಚಾರ ಕಾರ್ಯ ನಡೀತಾ ಇದೆ. ಕಳೆದ ಒಂದು 15-20 ದಿವಸದಿಂದ ಈ ಒಂದು ಎವ್ರಿ ಡೇ ಈ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೇವೆ. ಭಾಳ ಒಳ್ಳೆ ರೀತಿ ಸಾರ್ವಜನಿಕರ ಬೆಂಬಲ ಸಿಗ್ತದೆ. ಇವತ್ತು ಅದರಲ್ಲಿ ಬೆಳಗಾವಿಯ ಈ ಒಂದು ಕಾಯಿಪಲ್ಯ ಮಾರುಕಟ್ಟೆ ಏನಿದೆಯಲ್ಲ, ಇದು ಭಾಳ ದೊಡ್ಡದಾದಂಥ ಮಾರುಕಟ್ಟೆ. ಇಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಗ್ರಾಹಕರಿರ್ಬೋದು, ರೈತರಿರ್ಬೋದು, ವ್ಯಾಪಾರಸ್ಥರು ಎಲ್ಲರೂ ಒಂದು ಕಡೆ ಭೇಟಿ ಆಗಲಿಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಬೆಂಬಲ ಸಿಕ್ಕಿದೆ. 8 ಲೋಕಸಭೆಯಲ್ಲಿ ಯಾವ ರೀತಿ ಪ್ರಚಾರ, 8 ವಿಧಾನಸಭಾ ಮತಕ್ಷೇತ್ರ ಯಾವ ರೀತಿ ಜನಬೆಂಬಲ ಸಿಗ್ತಾ ಇದೆ, ಮತ್ತು ನಾಳೆ ಮೋದಿಯವರು ಬರ್ತಾ ಇದ್ದಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಬೆಂಬಲ ಸಿಗ್ತಾ ಇದೆ. ಒಂದು ನಾಳೆ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ಬೆಳಗಾವಿ ನಗರಕ್ಕೆ ಬರ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಸಾರ್ವಜನಿಕ ಸಭೆ ಇದೆ. ಮತ್ತು ಯಡಿಯೂರಪ್ಪ ಮಾರ್ಗ ಈ ಮಾಲಿನಿ ಸಿಟಿ ಗ್ರೌಂಡ್ ಏನಿಲ್ಲ ಈ ಮೈದಾನದಲ್ಲಿ ನಡೀತಾ ಇದೆ. ನಾವು ಎಲ್ಲ ಕಡೆ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀನಿ. ಎಲ್ಲ ಕಡೆ ಮೋದಿಜಿಯವರ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರಲಿಕ್ಕೆ ತಯಾರಾಗಿದ್ದಾರೆ. ನಾಳೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಅದಕ್ಕಾಗಿ ನಾನು ಎಲ್ಲ ಬೆಳಗಾವಿ ಜಿಲ್ಲೆಯ ಜನರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ನಾಳಿನ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 9 ಗಂಟೆಗೆ ಬಂದು, ನಾಳೆನೇ ಇದೆ ಕಾರ್ಯಕ್ರಮ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡ್ತೀನಿ. ಸರ್, ಶೆಟ್ಟರ್ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಉತ್ತರಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ? ಕಳೆದ 15-20 ದಿವಸದಿಂದ ಬೆಳಗಾವಿನಲ್ಲಿ ಮುಂಜಾನೆ 6:30ರಿಂದ 7-8 ಗಂಟೆ ತನಕ ಚಾಯ್ ಪೇ ಚರ್ಚೆ ಮಾಡತ್ತೀವಿ. ತಾವು ಕಳೆದ 10-20 ದಿವಸ ನೋಡಿರಿ. ಒಳ್ಳೆಯದ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಕಾನ್ಸೆಪ್ಟ್ ಶುರು ಮಾಡಿದ್ದು. ಇವತ್ತು ಜಗದೀಶ್ ಶೆಟ್ಟರ್ ಅವರು ಬಂದು ವರ್ಷಿದರು. ಹೀಗಾಗಿ ಒಟ್ಟಾರಾಗಿ ವಾತಾವರಣ ನೋಡಿದರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಜಗದೀಶ್ ಶೆಟ್ಟರ್ ಅವರ ಬೆಂಬಲ ಬಹಳಷ್ಟು ದೊಡ್ಡ ಪ್ರಮಾಣ ಸಿಗುತ್ತದೆ. ಬರುವ ನಾಳೆ ಎಲ್ಲರೂ ಕಳ್ಕಳಿ ವಿನಂತಿ ಏನಂದ್ರೆ, ನಾಳೆ 9 ಗಂಟೆ ಸನ್ಮಾನ್ಯ ಮೋದಿಜಿ ಅವರು ಮಾಲಿನ್ಯ ಸಿಟಿ ಯಡಿಯೂರಪ್ಪ ರೋಡ್ನಲ್ಲಿ ಬರ್ತಾರೋ, ತಾವೆಲ್ಲರೂ ಬರಬೇಕಂತ ಕಳ್ಕಳಿ ವಿನಂತಿ. ಗೆಲುವು ಖಚಿತ. ನೋಡಿ, ನಾ ಹೇಳಿದ್ದೀನಿ, ಇವತ್ತು ಜನರ ಆಶೀರ್ವಾದದಿಂದ ಇವತ್ತು ಎಲ್ಲ ಕಡೆ ಒಂದು ವಾತಾವರಣ ಇದೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಅವರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅದೇ ರೀತಿಯಾದಂಥ ಜನರ ಬೆಂಬಲ ಇದೆ. ಮತ್ತು ಇಲ್ಲಿ ನಾನು ಸ್ಪರ್ಧೆ ಮಾಡಿದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನರ ಬೆಂಬಲ ಸಿಗ್ತದೆ. ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಅಂತ ನಾ ಹೇಳ್ತೇನೆ. ಸೊ ಇವಿಷ್ಟು ಬಿಜೆಪಿ ಅಭ್ಯರ್ಥಿ ಅಂದರೆ ಜಗದೀಶ್ ಶೆಟ್ಟರ್ ಹೇಳುವಂಥ ಮಾತು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ, TV5 ಬೆಳಗಾವಿ.